ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿ ಜಿಲ್ಲಾ ಪೊಲೀಸರಿಂದ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರವರಿಗೂ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಇದರ ಬಗ್ಗೆ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ತಾ ಇದ್ವಿ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ 1600 or 1900 ಸೈಬರ್ ಫ್ರಾಡ್ಸ್ ರಿಜಿಸ್ಟರ್ ಆಗಿದೆ ಲಾಸ್ಟ್ ಇಯರ್ನಲ್ಲಿ. ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ಅಷ್ಟು ಸೈಬರ್ ಕ್ರೈಮ್ಸ್ ರಿಜಿಸ್ಟರ್ ಆಗಿದೆ. ನಮ್ಮ ಟೋಟಲ್ ಬಳ್ಳಾರಿಯಲ್ಲಿ ರಿಪೋರ್ಟ್ ಆಗಿರುವಂಥ ಅಪರಾಧ ಪ್ರಕರಣಗಳು ಟೋಟಲ್ ಸೇರಿ ಅರೌಂಡ್ 3000 ಹಂಗೆ ಇದೆ. ಬಟ್ ಓನ್ಲಿ ಸೈಬರ್ ಫ್ರಾಡ್ಗಳು 2000 ರಿಜಿಸ್ಟರ್ ಆಗ್ತದೆ. ಬೇರೆ ಎಲ್ಲ ಕ್ರೈಮ್ಗಳು 3000 ಆಗಿದ್ರೆ ಓನ್ಲಿ ಸೈಬರ್ ಫ್ರಾಡ್ಸ್ ಅರೌಂಡ್ 2000 ರಿಜಿಸ್ಟರ್ ಆಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಲ ನಾವು FIR ಮಾಡೋಕ್ಕೂ ಆಗ್ತಾ ಇಲ್ಲ. ಕೆಲವು ಸಣ್ಣ ಪುಟ್ಟ ಫ್ರಾಡ್ಗಳು ಇವೆಲ್ಲ FIR ಮಾಡಿದ್ರೆ ಸಿಸ್ಟಮ್ ಗೆಟ್ ಓವರ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ನಾವೊಂದು ಅವೇರ್ನೆಸ್ ಮಾಡಿ ಇದನ್ನು ತಡೆಯಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ವಿ. ಸೈಬರ್ ಡೈರೀಸ್ ಅಂತ ಒಂದು ರೀಲ್ಸ್ ಮುಖಾಂತರ ಕಾಲೇಜ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಮತ್ತು NGOs ಪಾರ್ಟಿಸಿಪೇಷನ್ ಇಂದ ಒಂದು ರೀಲ್ಸ್ ಮಾಡಿ ಟ್ವಿಟರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಅದನ್ನು ಒಂದು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಬಟ್ ಆದರೂ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ ಈ ಸೈಬರ್ ಕ್ರೈಮ್ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈವನ್ ನ್ಯೂಸ್ ಪೇಪರ್ನಲ್ಲಿ ಬೇರೆ ಎಲ್ಲ ಕಡೆ ಕೂಡ ಇದರ ಬಗ್ಗೆ ಸಾಕಷ್ಟು ನ್ಯೂಸ್ ಮಾಹಿತಿ ಬಂದಿದ್ರು ಕೂಡ ಪೀಪಲ್ ಆರ್ ಫಾಲೋಯಿಂಗ್ ಪ್ರೇಟ್ ಟು ಸೇಮ್ ಕೈಂಡ್ ಆಫ್ ಫ್ರಾಡ್. ಇವಾಗ ಕೂಡ ಆನ್ಲೈನ್ ಜಾಬ್ ಅಥವಾ ಆನ್ಲೈನ್ ಲಾಟ್ರಿ, ಆನ್ಲೈನ್ ನಿಮಗೆ ಒಂದು ಗಿಫ್ಟ್ ಬಂದಿದೆ, ಈ ಥರ ಫ್ರಾಡ್ಗಳು ಇನ್ನೂ ಆಗ್ತಾ ಇದೆ. ಸೊ ವಿ ಥಾಟ್ ಆ್ಯಕ್ಚುಲಿ ದಿಸ್ ಹೋಲ್ ಥಿಂಗ್ ಹ್ಯಾಸ್ ಬೀನ್ pushed forward by Mr. Shashidhar of SWAS NGO. He was cooperating with me in all these things. So he said that so we will start a portal to have more seamless interaction with people, and we will proactively take sessions. ಒಂದು ನಿಟ್ಟಿನಲ್ಲಿ ನಾವು ಈ ಜಾಗೃತ್ ಪೋರ್ಟಲ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಜಾಗೃತ್ ಪೋರ್ಟಲ್ ಮುಖ್ಯ ಉದ್ದೇಶ ಇಷ್ಟೇ, ವಿ ವಾಂಟ್ ಟು ರೀಚ್ ಪೀಪಲ್ ಆ್ಯಂಡ್ ವಿ ವಾಂಟ್ ಟು ಸ್ಪ್ರೆಡ್ ಅವೇರ್ನೆಸ್ ಮೇನ್ಲಿ ಆನ್ ಸೈಬರ್ ಕ್ರೈಮ್, NDPS, ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಅಪರಾಧಗಳು ಮತ್ತು ರೋಡ್ ಸೇಫ್ಟಿ ಆ್ಯಂಡ್ ನೆಕ್ಸ್ಟ್ ಇಸ್ SC/ST ವೀಕರ್ ಸೆಕ್ಷನ್ ಸಂಬಂಧಪಟ್ಟಂಥ ಪ್ರಕರಣಗಳು. So that's how we have started this initiative. So in all this journey, we have got the support of State Child Protection Policy that we mentioned. Interference ಆಗ್ತದೆ. Anyway, so we have got the support from different industries in Ballari. First we have conducted one marathon from Vakata. ಅದಕ್ಕೆ NSPL Baltota ಅವರು ನಮಗೆ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ we have initiated the cyber diaries. ಅದಕ್ಕೆ SBI ಅವರು ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈ ರೋಡ್ ಸೇಫ್ಟಿ ಬಗ್ಗೆ ನಾವು ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಒಂದು ರೋಡ್ ಸೇಫ್ಟಿ ರ್ಯಾಲಿ ಮಾಡಿದ್ವಿ. ಅದಕ್ಕೆ ಲೋಹಗಿರಿ ಇಂಡಸ್ಟ್ರೀಸ್ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ ಜಾಗೃತಿಗೆ ನೀಲರಾಸ್ಟ್ರೀಸ್ ಅವರು ಸಪೋರ್ಟ್ ಮಾಡಿದ್ದಾರೆ. ಈ ರೀತಿ ಇವರೆಲ್ಲರಿಗೂ ನಾನು ಮೊಟ್ಟಮೊದಲಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು
ಅದೇ ರೀತಿ ದ ಮೇನ್ ಆರ್ಕಿಟೆಕ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಶ್ರೀ ಶಶಿಧರ್ ಫ್ರಮ್ ಸ್ವಾಸ್ NGO. ಅವರು ನಾವು ಆಫರ್ಡ್ gratitude to him because he was the one who has initiated these things. So he was continuously following it up and we have got this done. ಸೊ ನಾವಿನ್ನು ಫೋಕಸ್ ಏರಿಯಾಸ್ ಅಂತ ಹೇಳಿದ್ವಿ. ಒಂದು ಸೈಬರ್ ಕ್ರೈಮ್ ಬಗ್ಗೆ ನಾವು ಇಷ್ಟು ಮಾಹಿತಿ ಕೊಡ್ತಾ ಇದ್ರು ಕೂಡ ಇಟ್ ಈಸ್ ಸ್ಟಿಲ್ ಕಂಟಿನ್ಯೂ. ಸೊ ಯು ಪೀಪಲ್ ಹ್ಯಾವ್ ಟು ಬಿ ಮೋರ್ ಅಲರ್ಟ್. ಏನಾಗ್ತದೆ, ವಾಟ್ ಎವರ್ ದ ಇನ್ಫಾರ್ಮೇಶನ್ ವಿ ಆರ್ ಗಿವಿಂಗ್ ದಟ್ ಇಸ್ ನಾಟ್ ರೀಚಿಂಗ್ ಎವ್ರಿವನ್. ಬೀಯಿಂಗ್ ಸ್ಟೂಡೆಂಟ್ಸ್, ನೀವು ಕೂಡ ಒಂದು ಯು ಆರ್ ಎ ಪೊಲೀಸ್ ಆಫೀಸರ್ ವಿತೌಟ್ ಯೂನಿಫಾರ್ಮ್. ನಿಮಗೆ ಇದು ಟೆಕ್ನಾಲಜಿ ಎಲ್ಲ ಬೇಗವಾಗಿ ಅರ್ಥವಾಗುತ್ತೆ. ಸೊ ನೀವು ಸಿಟಿಜನ್ಸ್ಗೆ ಒಂದು ಮಾಹಿತಿ ಕೊಡಬೇಕು. ಆ್ಯಂಡ್ ಏನೇನು ಹೆಲ್ಪ್ ಲೈನ್ ಇದೆ ಅಥವಾ ಹೌ ದೇ ಕ್ಯಾನ್ ಸೇಫ್ ಗಾರ್ಡ್ ದೆಮ್ಸೆಲ್ಸ್ ಫ್ರಮ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ರಾಡ್, ಇದರ ಬಗ್ಗೆ ನೀವು ಜನರಿಗೆ ತಿಳಿಸಬೇಕು. ಆ್ಯಂಡ್ ಕಮಿಂಗ್ ಟು NDPS ಬಗ್ಗೆ ಕೂಡ ಅವೇರ್ನೆಸ್ ಇಲ್ಲ. ಯೂತ್ ದೇ ಥಿಂಕ್ ದಟ್ ಅದಕ್ಕೆ ನಾವು ಸ್ವಲ್ಪ ಗಾಂಜಾ ತಗೊಂಡು ಏನಾಗುತ್ತೆ ಅಂತ. ಸೊ ದೇರ್ ಆರ್ ವೆರಿ ಸ್ಟ್ರಿಂಜೆಂಟ್ ಆ್ಯಕ್ಟ್, NDPS ಆ್ಯಕ್ಟ್. ಅದರಲ್ಲಿ ಪೊಸೆಸಿಂಗ್ ನಾರ್ಕೋಟಿಕ್ ಸಬ್ಸ್ಟೆನ್ಸ್, ಕನ್ಸ್ಯೂಮಿಂಗ್ ದೋಸ್ ಸಬ್ಸ್ಟೆನ್ಸಸ್ ಈಸ್ ಎ ಪನಿಷಬಲ್ ಅಫೆನ್ಸ್. ಆ್ಯಂಡ್ once the case is registered, your life will be spoiled. Even you will not get a passport, you will not get any government job. Even private people ask for verification. Any cases are there on this person. So this you should all know. And other bad effects like effect on your health, effect on your relations. So all these things you should know. And so this is also one of our focus to spread awareness on NDPS. And then later on this women and child related offences. These things are also happening very rampantly in Ballari. We are seeing even people don't know that child marriage is a punishable offence. They don't know that there is something act called a POCSO. Having a physical relationship with a girl who is less than 8 years, he will attract POCSO and very major punishments like 7 years, 10 years. So this is the gravity of the POCSO Act, but still people doesn't know this. So this is another area of concern, so we are focusing on that. And road safety ನಾವು ನೋಡಿದ್ರೆ ಬಳ್ಳಾರಿಯಲ್ಲಿ ಯಾರು ಹೆಲ್ಮೆಟ್ ಹಾಕಲ್ಲ. ಬಿಸಿಲಿದೆ ಅಂತ ಹೇಳ್ತಾರೆ. ನಾವು ಇವತ್ತು ಬೆಳಗ್ಗೆ ಒಂದು ಬೈಕ್ನಲ್ಲಿ ಮಾಡಿದ್ವಿ, ನಾವು ಕೂಡ ಹೆಲ್ಮೆಟ್ ಹಾಕೊಂಡೇ ಮಾಡಿದ್ವಿ. ಏನು ಸಮಸ್ಯೆ ಇಲ್ಲ. ಬಿಸಿಲು is not a problem to wear helmet. Your safety should come first rather than comfort. So ಬಿಸಿಲಿದೆ ಅಂದರೆ ಮೇ ಬಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ನೀವು ಯು ಮೇ ಅವಾಯ್ಡ್ ವೇರಿಂಗ್ ಹೆಲ್ಮೆಟ್. ಬಟ್ ಈವ್ನಿಂಗ್ 4 ಗಂಟೆ ನಂತರ ನೈಟ್ ಟೈಮ್ನಲ್ಲಿ ಬೆಳಿಗ್ಗೆ 10-11 ಗಂಟೆವರೆಗೂ ಆಲ್ವೇಸ್ ವೇರ್ ಹೆಲ್ಮೆಟ್ ಅಲ್ವಾ? So most of the accidents happen in the evening times. So where is the heat or bislu in the evening? So idella artha madkobeku. And over speed is another major cause of accidents. Idella you all you seek thrill out of speed, but you all know very well speed kills but it will kill. Okay, as the speedometer reading goes up, the chances of accidents will exponentially increase. So ಅದು ಕೂಡ ನಮ್ಮ ಟ್ರಾಫಿಕ್ ಸೆಷನ್ ಇದೆ, ಟ್ರಾಫಿಕ್ ಸೆಷನ್ ಎಲ್ಲ ಮಾಡಬೇಕು. ಅದೇ ರೀತಿ ನಮ್ಮ ಸೈಬರ್ ಕ್ರೈಮ್ ಸೆಷನಲ್ಲಿ they will show you practically how this cyber fraud happens, how clicking any link without proper check will lead you to trouble. And ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಮರಾ ಆಕ್ಸೆಸ್, ನಿಮ್ಮ ಮೈಕ್ರೋಫೋನ್ ಆಕ್ಸೆಸ್, every access can be taken over by hacker.
ಈ ಥರ ಪ್ರಕರಣಗಳು ಆಗ್ತಾ ಇದೆ. ಫಾರ್ ಗರ್ಲ್ಸ್ ಇಟ್ ಮೇ ಬಿ ಮೋರ್ ಡೇಂಜರಸ್. They may take their private videos and blackmail them. So, after cybercrime and NDPS and women-related issues, the other thing is SC/ST ಪ್ರಕರಣಗಳು. SC/ST ಪ್ರಕರಣಗಳು ಕೂಡ ಜಾಸ್ತಿ ರಿಜಿಸ್ಟರ್ ಆಗ್ತದೆ. ಇನ್ನೂ ಕೂಡ you will not believe in some villages people are not allowing certain sections of people to come into hotels, to come into temples. ಅದೊಂದು ಟ್ರೆಡಿಷನಲಿ ಕನ್ವೆನ್ಷನಲಿ ಬರ್ತಾ ಇದೆ, ಅದೇ ಫಾಲೋ ಮಾಡ್ತಾ ಇದೆ. And some people, old people, they don't know that that is a very heinous crime. It will attract very serious sections. So ಈ 5 ಏರಿಯಾಗಳಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈಗೊಂದು ನಿಮ್ಮ ಪಾರ್ಟಿಸಿಪೇಷನ್ ಈಗ ಎನ್ರಿಚ್ ಆಗುತ್ತೆ. ದ ಪೋರ್ಟಲ್ ವಿಲ್ ಬಿ ಆಕ್ಸೆಸಿಬಲ್ ಟು ಎವ್ರಿವನ್. ನೀವು ಕೂಡ ಫೀಡ್ಬ್ಯಾಕ್ ಕೊಡ್ಬೋದು. ಏನು ಕ್ರೈಮ್ ಆಗ್ತಾ ಇದೆ, ಏನೇನು ಟ್ರೆಂಡ್ಸ್ ಆಗ್ತಾ ಇದೆ, ನೀವೇನು ನೋಡ್ತಾ ಇದ್ದಾರೆ, ಟ್ರಾಫಿಕ್ ಸಂಬಂಧಪಟ್ಟಂತೆ ನಿಮ್ಮ ಸಜೆಷನ್ಸ್, everything you can share and so that you can enrich this portal. Other objective is to bring private sector, NGOs, people and police onto one platform and create more awareness and more proactive society and in that way to reduce the crime. So in portal only schools and colleges and institutions, they can demand sessions. We will have resource persons, our own police personnel and from NGOs and everyone. So if the school or college wants to have a awareness session on women related crime, so they can book one slot and we will send people and we will do this awareness. ಸುರಕ್ಷತೆಗಾಗಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲೆಂದೇ ಪ್ರತಿನಿತ್ಯ ಓರ್ವ ಪೊಲೀಸ್ ಅಧೀಕ್ಷಕರು, 2 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, 4 ಉಪ ಪೊಲೀಸ್ ಅಧೀಕ್ಷಕರು, 18 ಇನ್ಸ್ಪೆಕ್ಟರ್, 54 ಸಬ್ ಇನ್ಸ್ಪೆಕ್ಟರ್, 142 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, 382 ಹೆಡ್ ಕಾನ್ಸ್ಟೇಬಲ್ಸ್, 591 ಕಾನ್ಸ್ಟೇಬಲ್ಸ್, ಹೀಗೆ 2500 ಸಿಬ್ಬಂದಿ ವರ್ಗದವರು ಹಗಲಿರುಳು ಎನ್ನದೆ ಕಡು ಬಿಸಿಲನ್ನು ಲೆಕ್ಕಿಸದೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. 2023ನೇ ಸಾಲಿನ ಬಳ್ಳಾರಿ ಜಿಲ್ಲಾ ವಾರ್ಷಿಕ ಕ್ರೈಮ್ ರಿಪೋರ್ಟ್ ನೋಡುವುದಾದರೆ ಒಟ್ಟು 19 ಕೊಲೆ ಪ್ರಕರಣಗಳು, 55 ಮಾದಕ ದ್ರವ್ಯ ಅಪರಾಧ ಪ್ರಕರಣಗಳು, 290 ಮಹಿಳಾ ಮತ್ತು ಮಕ್ಕಳ ವಿರುದ್ಧದ ದೌರ್ಜನ್ಯ ಅಪರಾಧ ಪ್ರಕರಣಗಳು, 29 ಜಾತಿ ನಿಂದನೆ ಪ್ರಕರಣಗಳು ಹಾಗೂ 580 ರಸ್ತೆ ಅಪಘಾತ ಪ್ರಕರಣಗಳು ಕಂಡುಬಂದರೆ ಅದರಲ್ಲಿ 254 ರಸ್ತೆ ಅಪಘಾತ ಪ್ರಕರಣದಲ್ಲಿ ಮೃತಪಟ್ಟಿರುತ್ತಾರೆ. ಮತ್ತು ಸೈಬರ್ ಕ್ರೈಮ್ ಪ್ರಕರಣಗಳನ್ನು ಗಮನಿಸಿದಾಗ 10,600 NCCRP ಪ್ರಕರಣಗಳು ದಾಖಲಾಗಿರುವುದು ಕಂಡುಬರುತ್ತದೆ. ಆದ್ದರಿಂದ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಯು ಪ್ರಾರಂಭಿಕವಾಗಿ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930 ಟೋಲ್ ಫ್ರೀ ನಂಬರ್ನಿಂದ ದೂರು ನೀಡುವುದು ಮತ್ತು ಇತ್ತೀಚಿನ ಸೈಬರ್ ಪ್ರಕರಣಗಳ ರಿಲೀಸ್ನೊಂದಿಗೆ ಜನಜಾಗೃತಿ ಮೂಡಿಸುತ್ತಾ ಸೈಬರ್ ಸುರಕ್ಷಾ ಸಮಾಜದ ನಿರ್ಮಾಣಕ್ಕೆ ಸೈಬರ್ ಡೈರೀಸ್ ಎನ್ನುವಂತಹ ಡಿಜಿಟಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು.
ಸಹಯೋಗದಿಂದ ಇದೇ ಮೊದಲ ಬಾರಿಗೆ ಅತ್ಯುನ್ನತ ತಂತ್ರಜ್ಞಾನಗಳನ್ನು ಉಪಯೋಗಿಸುತ್ತಾ ಹಾಗೂ ಮಾನವೀಯ ಗುಣಗಳನ್ನು ಸಾರುತ್ತಾ ವಂಚನೆ ಮುಕ್ತ ಸಮಾಜದ ನಿರ್ಮಾಣದ ಕಡೆ ದಿಟ್ಟ ಹೆಜ್ಜೆಯನ್ನಿಟ್ಟು ಜಾಗೃತ ಟಾಸ್ಕ್ ಫೋರ್ಸ್ ಅನ್ನು PPP ಆವೃತ್ತಿಯಲ್ಲಿ ರಚಿಸಿದೆ. ಮನುಷ್ಯನ ಅಂತರೈಕ್ಯದಲ್ಲಿ ಅವರ ಅಸಾಮರ್ಥ್ಯವಾಗಬಾರದು ಎನ್ನುವ ಪರಿಕಲ್ಪನೆಯೊಂದಿಗೆ ಅವರ ಅಸಾಮರ್ಥ್ಯವನ್ನು ಹೆಚ್ಚಿಸಿ ಅವರೊಂದಿಗೆ ಜಾಗೃತಿ ಮೂಡಿಸುತ್ತಾ ಮಾನವೀಯ ಮೌಲ್ಯಗಳನ್ನು ಸಾರುವುದು ಇದರ ಉದ್ದೇಶವಾಗಿದೆ. ಪೊಲೀಸ್ ಎಂದರೆ ಪರಿಮಾತ್ರವಲ್ಲ, ಸೇವೆಯು ಹೌದು ಎನ್ನುವ ವಾಕ್ಯಕ್ಕೆ ಈ ಮೂಲಕ ಮಾದರಿ ನಿದರ್ಶನವಾಗಿದೆ. ಈ ನಮ್ಮ ಜಾಗೃತಕರಣ ಬರುವ ದಿನಗಳಲ್ಲಿ ಒಟ್ಟು 5 ವಿಷಯಗಳಾದ ಸೈಬರ್ ಕ್ರೈಮ್, ರಸ್ತೆ ಸುರಕ್ಷತಾ ನಿಯಮಗಳು, ಮಹಿಳಾ ಮತ್ತು ಮಕ್ಕಳ ಸುರಕ್ಷತಾ ನಿಯಮಗಳು, ಮಾದಕಗಳ ಸೇವನೆ ನಿಯಂತ್ರಣದ ಬಗ್ಗೆ ಹಾಗೂ ಜಾತಿ ನಿಂದನೆ ವಿಷಯಗಳ ಬಗ್ಗೆ ಅತ್ಯುನ್ನತ ತಂತ್ರಜ್ಞಾನವನ್ನು ಬಳಸಿ ವೆಬಿನಾರ್, ಚರ್ಚಾ ಕಾರ್ಯಕ್ರಮ, ಕೋರ್ಟ್ ಸೆಷನ್ಸ್, ಡೆಮೋನ್ಸ್ಟ್ರೇಷನ್ ಸೆಷನ್ಸ್, ಮ್ಯಾರಥಾನ್, ಹ್ಯಾಕಥಾನ್, ಡಿಬೇಟ್, ಜಾಥಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸಮಾಜದ ಎಲ್ಲ ವರ್ಗದ ಹಾಗೂ ಎಲ್ಲ ವಯಸ್ಸಿನ ನಾಗರಿಕರಿಗೆ ಜಾಗೃತಿಯನ್ನು ಮೂಡಿಸುತ್ತಾ ವೈಜ್ಞಾನಿಕ ಸಮಾಜ ನಿರ್ಮಾಣ ಮಾಡಲು ಶ್ರಮಿಸುತ್ತಾರೆ. ವೆಬ್ಸೈಟ್ ಅಲ್ಲ, ಧನ್ಯವಾದಗಳು. ಇದೀಗ ಇದಕ್ಕೆ ತಾನೇ ಜಾಗೃತಿ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿ ಹರ್ಷದ ವಿಚಾರ ನಮಗೆ ಹೇಳಬೇಕಾದ್ರೆ ನಾವು ಯಾವಾಗಲೂ ಯಾವುದೋ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಅವರ ಜೀವನವನ್ನ ನಡೆಸಬೇಕು ಅಂತ ಹೇಳಿ ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಲಾಗಿದೆ. ಇದು ಬಹಳ ಒಂದು ಹರ್ಷದ ವಿಚಾರ. ತಾವೆಲ್ಲರೂ ಇಲ್ಲಿ ಬೇರೆ ಬೇರೆ ಕಾಲೇಜ್ಗಳಿಂದ ಮತ್ತು ಬೇರೆ ಬೇರೆ ಸ್ಕೂಲ್ಸ್ಗಳಿಂದ ಬಂದಿದ್ದೀರಿ. ಈಗಲೇ ತಾನೇ ಒಂದು ತಿಂಗಳ ಹಿಂದೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು ಇದೇ ವಿಷಯಕ್ಕೆ. ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಕೂಲ್ಸು ಮತ್ತು ಕಾಲೇಜಲ್ಲಿ ಓದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ ಇವತ್ತು ಏನು ಒಂದು 3-4 ಟಾಪಿಕ್ಸ್ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅದು ಬಹಳ ಮಹತ್ವವಾಗಿದೆ. ಯಾಕೆಂದರೆ ಡ್ರಗ್ಸ್ ವಿಚಾರ ಇರ್ಬೋದು, ರಸ್ತೆ ಸುರಕ್ಷತೆ ವಿಚಾರ ಇರ್ಬೋದು, ವಿಮೆನ್ ಚೈಲ್ಡ್ ಸೇಫ್ಟಿ ಇರ್ಬೋದು, ಕಾಸ್ಟ್ ಜಾತಿ ನಿಂದನೆ ಬಗ್ಗೆ ಇರ್ಬೋದು, ಈ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೂ ಏನು ಒಂದು ಜಿಮ್ಮೆವಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದು ಬಹಳ ಜಾಸ್ತಿ ಇದೆ. when it comes to drugs, we should say no and they should not leave it out. ಯಾವುದು ಕಾರಣಕ್ಕೂ ಇಲ್ಲಿ ಬಂದಿರುವ ನನ್ನ ಎಲ್ಲ ಮಿತ್ರರು ಇರ್ಬೋದು ಅಥವಾ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಇರ್ತಕ್ಕಂಥ ನಿಮ್ಮ ಮಿತ್ರರು ಇರ್ಬೋದು, ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಬೇಕು. ಯಾಕಂದರೆ ಈಗಾಗಲೇ SP ಅವರು ಹೇಳಿದಾಗ ಬೈ ಮಿಸ್ಟೇಕ್ ಆರ್ ಅದರ್ವೈಸ್ ತಾವು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಇಫ್ ಯು ಆರ್ ಗೆಟ್ ವಾಟ್ ವಿತ್ ದ್ಯಾಟ್ ಅಲ್ಲಿಗೆ ಬಹುಶಃ ಹೇಳಬೇಕಾದ್ರೆ ಜೀವನ ಮುಂದೆ ಹೋಗ್ತದೆ. ಬಿಕಾಸ್ ಇಟ್ ವಿಲ್ ಲೀಡ್ ಟು ಸೋ ಮೆನಿ ಪ್ರಾಬ್ಲಮ್. ಪೊಲೀಸ್ ಕಂಪ್ಲೇಂಟ್ ಇರ್ಬೋದು, ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಇರ್ಬೋದು, ಅದರ್ವೈಸ್ ಆನ್ ಯುವರ್ ಹೆಲ್ತ್ ಆಲ್ಸೋ ಇಟ್ ಹ್ಯಾಸ್ ವೆರಿ ಅಡ್ವರ್ಸ್ ಇಫೆಕ್ಟ್. ಹಾಗಾಗಿ ಈ ಮಾದಕ ಪದಾರ್ಥಗಳನ್ನ ಸೇವನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಈಗಾಗಲೇ ನಾವು ಸುಮಾರು ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಇರ್ಬೋದು, ಪರ್ಟಿಕ್ಯುಲರ್ಲಿ ಬಳ್ಳಾರಿ ಸಿಟಿಯಲ್ಲಿ ಇದ್ರ ಬಗ್ಗೆ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಈಗಾಗಲೇ ನಾವು ಅಂಶ ನೋಡಿದರೆ ಜಿಲ್ಲಾ ಪೊಲೀಸ್ ವತಿಯಿಂದಲೇ ಈಗಾಗಲೇ ಸುಮಾರು ಎಫ್ಐಆರ್ಗಳು ಫೈಲ್ ಮಾಡಲಾಗಿದೆ. ಹಾಗಾಗಿ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಿಟಿಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ ಈಸ್ ದೇರ್ ಎವ್ರಿವೇರ್. ಆದರೆ ನಮ್ಮ ಕರ್ತವ್ಯ ಏನಂದರೆ ನಾವು ನಮ್ಮ ಅಕ್ಕಪಕ್ಕ ಇರೋ ಮಿತ್ರಗಳಿಗೆ ಇದನ್ನ ಯಾವುದೇ ಕಾರಣಕ್ಕೂ ವಿ ಶುಡ್ ನಾಟ್ ಗೋ ಟುವರ್ಡ್ಸ್ ದಟ್ ಡೈರೆಕ್ಷನ್ ಅಂತ ಹೇಳಲೇಬೇಕಾಗುತ್ತೆ. ತಾವೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಿ. I want all of you to be the brand ambassador for this cause.
none of us at any point should be part of this illegal activity. ಜೊತೆಗೆ ಎರಡನೇ ಪಾಯಿಂಟ್ ಹೇಳಬೇಕಾದ್ರೆ ಈಗಾಗಲೇ ಎಸ್ ಪಿ ಅವರು ಹೇಳಿದಾಗೆ ರೋಡ್ ಸೇಫ್ಟಿ ಬಗ್ಗೆ ಐ ಆಲ್ಸೋ ನೋಟಿಸ್ ನಾವೆಲ್ಲರೂ ನೋಡಿರ್ಬೋದು ಸಿಟಿಯಲ್ಲಿ ಅಂತೂ ಯಾರು ಹೆಲ್ಮೆಟ್ ಹಾಕಕ್ಕೆ ಹೋಗಲ್ಲ. ಆದರೆ ನಿಜವಾಗ್ಲೂ ಹೆಲ್ಮೆಟ್ ಈಸ್ ಕೈಂಡ್ ಆಫ್ ಪ್ರೊಟೆಕ್ಷನ್. ನಂದೇ ಉದಾಹರಣೆ ಕೊಡ್ತೀನಿ. ಒಂದು 2 ವಾರ ಹಿಂದೆ ನಾನು ವಾಕ್ ಮಾಡಬೇಕಾದ್ರೆ ಐ ಡಿ ನಾಟ್ ಅದು ಸಂಭವ ವಾಸ್ ನಾಟ್ ವೆರಿ ಪ್ರಿಕಾಷನ್ ಐ ಕೈಂಡ್ ಆಫ್ ಆ್ಯಂಡ್ ಐ ಟ್ರ್ಯಾಕೆಡ್ ಮೈ ಹ್ಯಾಂಡ್. ಸೊ ಇಂಥ ಪ್ರಕರಣಗಳು ಆಗಬಾರ್ದು. ಹಾಗಾಗಿ ತಾವು ಎಲ್ಲರೂ whenever you are on a motorbike ದ್ವಿಚಕ್ರ ವಾಹನಗಳು ಇರ್ಬೋದು, ಅದನ್ನ ಬಳಸಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಬಳಸ್ಕೋಬೇಕು ಅಂತ ನಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಆಸ್ ರಿಗಾರ್ಡ್ಸ್ ವುಮೆನ್ ಅಂಡ್ ಚೈಲ್ಡ್ ಸೇಫ್ಟಿ ನಮ್ಮೆಲ್ಲರೂ ಗೊತ್ತಿದೆ. ಫೋಕ್ಸೋ ಈ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ IPC ಪ್ರಾವಧಾನಗಳು ಇರ್ಬೋದು. ನಾವು ಯಾವುದೇ ಕಾರಣಕ್ಕೂ ಅಂಥ ಪ್ರಕರಣಕ್ಕೆ ಭಾಗಿಯಾಗಬಾರ್ದು. ಜೊತೆಗೆ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಮ ಕಾಲೇಜ್ ಮುಖಾಂತರ ನಿಮ್ಮ ಸ್ಕೂಲ್ ಮುಖಾಂತರ ಇಂಥ ಪ್ರಕರಣಗಳು ಆಗಬಾರ್ದು. ಯಾಕೆಂದರೆ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ, ನಮಗೆ ಕಾನೂನು ಗೊತ್ತಿರಲ್ಲ. ಆದರೆ ಕಾನೂನಿನಲ್ಲಿ ಕಾನೂನು ಗೊತ್ತಿದ್ದಿದ್ರೆ ದಟ್ ಕೆನಾಟ್ ಬಿ ಎ ಡಿಫೆನ್ಸ್. ನಾಟ್ ನೋಯಿಂಗ್ ದ ಲಾ ಇಸ್ ನಾಟ್ ಎ ಡಿಫೆನ್ಸ್. ಹಾಗಾಗಿ ತಾವು ಎಲ್ಲರೂ ಇದರ ಬಗ್ಗೆ ತಮಗೆ ಒಂದು ಅವೇರ್ನೆಸ್ ಬರಲಿ, ತಮಗೆ ಒಂದು ಅವೇರ್ನೆಸ್ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. So please make sure that through you and through schools and colleges this information should go to all the youngsters, all the teenagers. ಯಾಕಂದರೆ ನಾವು ಆ ಒಂದು ಏಜ್ ಗ್ರೂಪಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾವು ಭಾಳ ಎಕ್ಸೈಟೆಡ್ ಇರ್ತೀವಿ. all of us on stage have been through that stage. ಆ ಒಂದು ಪರಿಸ್ಥಿತಿಯಿಂದ ಹೋಗಿದ್ದೀವಿ. ಹಾಗಾಗಿ ತಮ್ಮ ಅವೇರ್ನೆಸ್ಸಿಂದ ತಮ್ಮಿಂದ ನಮ್ಮ ಮಿತ್ರಗಳಿಗೆ ಅವೇರ್ನೆಸ್ ಇದ್ದರೆ ಬಹುಶಃ ನಾವೆಲ್ಲರೂ ಸೇಫ್ ಆಗಿ ಇರ್ತೀವಿ. ಯಾರಿಗೂ ಇದ್ರ ಬಗ್ಗೆ ನೈತಿಕ ಚಟುವಟಿಕೆಗಳಲ್ಲಿ ಯಾರು ಪಾಲಿಸಬಾರ್ದು ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಕೇಳ್ಕೊಡ್ತೀನಿ. ಟು ಕನ್ಕ್ಲೂಡ್ ಮೈ ಸ್ಪೀಚ್, ಐ ಒನ್ಸ್ ಅಗೇನ್ ಥ್ಯಾಂಕ್ ದ ಎಂಟೈರ್ ಟೀಮ್. ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಕಾರ್ಪೊರೇಟ್ ಸ್ಪಾನ್ಸರ್ಸ್ ವತಿಯಿಂದ ಮತ್ತು ಸ್ವಾಮ ಸಂಸ್ಥೆ ವತಿಯಿಂದ ಇವತ್ತು ಏನು ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಟ್ಸ್ ಅ ವಂಡರ್ಫುಲ್ ಇನಿಷಿಯೇಟಿವ್. ನಾವು ಮುಂದಿನ ದಿನಗಳಲ್ಲಿ ಈಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಸೊ ದಟ್ ಎವ್ರಿಬಡಿ ಈಸ್ ವೆಲ್ ಅವೇರ್ ಆಫ್ ದೀಸ್ ಟಾಪಿಕ್ಸ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲ, ಈ ಒಂದು ಅತ್ಯುತ್ತಮ ಕಾರ್ಯಕ್ರಮ ಜಾಗೃತಿಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರಮುಖವಾಗಿ 5 ವಿಷಯಗಳ ಬಗ್ಗೆ: ಸೈಬರ್ ಕ್ರೈಮ್ಸ್, ಡ್ರಗ್ಸ್ ಅವೇರ್ನೆಸ್, ಟ್ರಾಫಿಕ್ ಕ್ರೈಮ್ಸ್, ಹ್ಯೂಮನ್ ಇಶ್ಯೂಸ್ ಮತ್ತು ಕ್ಯಾಸ್ಟ್ ಇಶ್ಯೂಸ್ ಬಗ್ಗೆ ಈ 5 ವಿಷಯಗಳ ಬಗ್ಗೆ ಏನು ಬಳ್ಳಾರಿ ಜಿಲ್ಲಾ ಪೊಲೀಸ್ ಅವರು ಯುವಜನರಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜಾಗೃತಿ ಅಂತ ಒಂದು ಬಹಳ ಉತ್ತಮವಾದ ಹೆಸರನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮದ ಒಂದು ಉತ್ತಮ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ, ಟಿವಿನಲ್ಲಿ ನೋಡ್ತಾನೆ ಸೈಬರ್ ಅಪರಾಧ ಪ್ರಕರಣಗಳು ಬಹಳಷ್ಟು ತುಂಬ ಹೆಚ್ಚಾಗಿದೆ. ತುಂಬ ಜನ ಅವರ ಮುಗ್ಧತೆಯಿಂದನೋ ಅಥವಾ ಅತಿಯಾಸೆಯಿಂದನೋ ಅಥವಾ ಗೊತ್ತಿಲ್ಲದೇನೋ ಅಜ್ಞಾನದಿಂದನೋ ಈ ಸೈಬರ್ ವಂಚಕರ ಜಾಲಕ್ಕೆ ಬಲಿಯಾಗಿ ಸಾಕಷ್ಟು ಹಣವನ್ನು ಕಳ್ಕೊಂಡು ಅವರ ಒಂದು ಮನಸ್ಸಿನ ಶಾಂತಿಯನ್ನು ಕೂಡ ಕಳ್ಕೊಳ್ತಾರೆ. ಇತ್ತೀಚೆಗೆ ತಾನೇ ತಾವು ನೋಡಿದ್ರೆ ಸಿಂಧೂರು ನಗರದಲ್ಲಿ ಒಂದು ಶಾಲಾ ಶಿಕ್ಷಕಿ ಇದೇ ಸೈಬರ್ ವಂಚಕರ ಜಾಲಕ್ಕೆ ಬಲಿಯಾಗಿ 2.67 ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ದುಡ್ಡು ಹ್ಯಾಕ್ ಬಂತು ಅನ್ನೋದು 2ನೇ ಪ್ರಶ್ನೆ. ಬಟ್ ಅವ್ರು ಕಳ್ಕೊಂಡಿದ್ದಂತೂ ಸತ್ಯ. ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಿದಾಗ ಅವರು ತಮ್ಮಲ್ಲಿದ್ದಂಥ ತಮ್ಮ ಏನು ತಲತಲಾಂತರದಿಂದ ಬಂದಿರೋಂಥ ಆಸ್ತಿ ಮತ್ತು ಮುಂತಾದವನ್ನು ಮಾರಾಟ ಮಾಡಿ ಸೈಬರ್ ವಂಚಕರ ಜಾಲಕ್ಕೆ ಕೇಳಿದಾಗೆಲ್ಲ ದುಡ್ಡು ಹಾಕಿ ಕೊನೆಗೆ 2.67 ಕೋಟಿ ರೂಪಾಯಿಗಳನ್ನು ಕಳ್ಕೊಂಡ ಮೇಲೆ ಅವರಿಗೆ ಜ್ಞಾನೋದಯ ಆಗಿದೆ. ನಾನು ಈ ಮೋಸ ವಂಚನೆ ಸಿಗ್ತೀನಿ. ಸಾಕಷ್ಟು ನೀವೆಲ್ಲ ಯುವಜನರಿದ್ದೀರ, ಯಾವಾಗಲೂ ತಾವು ಮೊಬೈಲ್ ಫೋನ್ಗಳಲ್ಲೇ ಮಗ್ನರಾಗಿರ್ತೀರ. ಮೊಬೈಲ್ ಫೋನಲ್ಲಿ ಅವಾಗ ತಮಗೆ ಸಂದೇಶಗಳು ಬರ್ತಾನೆ ಇರುತ್ತೆ. ಇದರಲ್ಲಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಥವಾ ಈ ಇದರಲ್ಲಿ ನೀವು ಭಾಗವಹಿಸಿ ನಿಮಗೆ ಹೆಚ್ಚಿನ ನಾವು ಇದನ್ನು ಮಾಡಿಕೊಡ್ತೀವಿ ಅಂತೆಲ್ಲ. ದಯಮಾಡಿ ಆ ವಂಚನಾ ಜಾಲಕ್ಕೆ ಬೀಳಬೇಡಿ. ಸಾಧ್ಯದಷ್ಟು ನನ್ನ ಕೇಳಿದರೆ ನೀವು ಸಾಧ್ಯದಷ್ಟು ಮೊಬೈಲ್ ಫೋನ್ಗಳನ್ನು ಕಮ್ಮಿ ಉಪಯೋಗಿಸಿ ಅಂದರೆ ನಾನು ಹೇಳ್ತೀನಿ. ಆದರೆ ನಾನು ಕೇಳೋ ಸ್ಥಿತಿನಲ್ಲಿ ಯಾರು ಇಲ್ಲ ಯೋಜನೆ. ಅದು ಏನು ಬೇಕಾದ್ರೂ ಬಿಡ್ತಾರೆ, ಊಟ ಬೇಕಾದ್ರೂ ಬಿಡ್ತಾರೆ, ತಿಂಡಿ ಬಿಡ್ತಾರೆ, ಆದರೆ ಮೊಬೈಲ್ ಫೋನ್ ಬಿಡೋದಿಲ್ಲ.
ಆದರೆ ಅದನ್ನ ಜಾಗೃತಿಯಿಂದ ಬಳಸಿ. ಅದ್ರ ಮೇಲೆ ಯಾವಾಗಲೂ ಮೊಬೈಲ್ ಏನಾದ್ರು ಒಂದು ಸಂದೇಶಗಳು ಬಂದಾಗ ನೀವು ಉತ್ತರ ಕಳಿಸುವಾಗ ಒಂದು ಜ್ಞಾನ ಇರಲಿ. ಇದೇನೋ ಪ್ರತಿಯೊಂದು ಸಂದೇಶವನ್ನ ನೀವು ಸಂಶಯದಿಂದಲೇ ನೋಡಿ, ನೀವು ನಮಗೆ ಮೋಸ ಮಾಡಲಿಕ್ಕೆ ಸಂದೇಶ ಕಳಿಸ್ತಾ ಇದ್ದಾರೆ. ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಇನ್ನು ಏನೇನೋ ಆಗ್ತಾ ಇದೆ. ನಿಮ್ಮ ಸ್ನೇಹಿತರ ಹತ್ರನೇ ಧ್ವನಿಯಲ್ಲಿ ಮಾತಾಡ್ಬೋದು, ನಿಮ್ಮ ಸ್ನೇಹಿತರ ಹತ್ರನೇ ಒಂದು ಮೊಬೈಲ್ ಸಂದೇಶ ಕಳಿಸ್ಬೋದು, ವಾಟ್ಸಪ್ ಸಂದೇಶ ಕಳಿಸ್ಬೋದು. ನಮಗೇನೋ ತೊಂದರೆ ಆಗಿದೆ ದುಡ್ಡು ಕಳಿಸು ಅಂತ ಅನ್ಬೋದು. ನೀವು ಪಾಪ ನಿಮ್ಮ ಸ್ನೇಹಿತರ ತೊಂದರೆ ಇದೆ ಅಂತೇಳಿ ದುಡ್ಡು ಕಳಿಸಿ, ಆಮೇಲೆ ಆ ಸ್ನೇಹಿತರು ಸಿಕ್ಕಾಗ ನೀವು ಕೇಳಿದ್ರೆ ನಾನು ಆ ಸಂದೇಶ ಕಳಿಸಿ ಇಲ್ಲ, ನಿಮ್ಗೆಲ್ಲ ಮೋಸ ಮಾಡಿದ್ದಾರೆ ಅಂತ. ಮುಖ್ಯವಾಗಿ ನಾನು ಯಾಕೆ ಹೇಳ್ತಾರೆ ಅಂದರೆ, ಸೈಬರ್ ವಂಚಕರ ಮುಖ್ಯ ಉದ್ದೇಶವೇ ನಿಮ್ಮಿಂದ ಹಣವನ್ನು ಸೆಳೆಯೋದು ಅಷ್ಟೇ, ಬೇರೆ ಏನೂ ಅಲ್ಲ. ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಇನ್ನೇನ ಮಾಡಿ ದೇಶನೇ ಸಿಗುತ್ತದೆ. ದಯಮಾಡಿ ಈ ಬಗ್ಗೆ ಎಚ್ಚರ ವಹಿಸಿ. ಎಲ್ಲ ಯುವಕರು ಎಚ್ಚರವಾಗಿರಿ ಮತ್ತು ನಿಮ್ಮ ಸುತ್ತಮುತ್ತ ಇರೋರನ್ನು ಎಚ್ಚರಗೊಳಿಸಿ. ಮುಖ್ಯವಾಗಿ ತಂದೆ ತಾಯಿಗಳು, ಸ್ನೇಹಿತರು ಅವರು ಕೂಡ ಹೇಳಿ ಯಾರು ವಂಚಕರ ಜಾಲಕ್ಕೆ ಬಲಿಯಾಗಿ. ಎರಡನೇದು ಬಹಳ ಮುಖ್ಯವಾದದ್ದು ನಮ್ಮ ಜಿಲ್ಲಾ ಪೊಲೀಸರು ಮಾಡ್ತಾ ಇರೋದು ಮಾದಕ ವಸ್ತುಗಳ ಬಗ್ಗೆ. ಯಾವುದೇ ಕಾರಣಕ್ಕೂ ಮಾದಕ ವಸ್ತು ಅಂದರೆ ಏನು ಇಂಗ್ಲೀಷಲ್ಲಿ ಇರ್ತದೆ, ಸೇ ನೋ ಟು ಡ್ರಗ್ಸ್ ಅಂತ. ಯಾವುದೇ ಕಾರಣಕ್ಕೂ ದಯಮಾಡಿ ಅದಕ್ಕೆ ಮಾತ್ರ ಬಲಿಯಾಗಬೇಡಿ. ನೀವು ಬಲಿಯಾಗಬೇಡಿ, ನಿಮ್ಮ ಸುತ್ತಮುತ್ತಲಿನವರನ್ನು ಬಲಿಯಾಗಲಿಕ್ಕೆ ಬಿಡಬೇಡಿ. ನಿಮ್ಮ ಸ್ನೇಹಿತರನ್ನ, ನಿಮ್ಮ ಗೆಳೆಯರನ್ನ, ಬಂಧು ಬಳಗರನ್ನ ಸೂಕ್ಷ್ಮವಾಗಿ ನೀವು ನೋಡಿದಾಗ ಮಾದಕ ವಸ್ತು ಜಾಲಕ್ಕೆ ಯಾರು ಬಲಿಯಾಗಿದ್ದರೆ ಅವರ ಬಿಹೇವಿಯರಲ್ಲಿ, ಅವರ ವರ್ತನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ನಮಗೆ ಏನಾಗಿದೆ. ಇದಕ್ಕಿದ್ದಂಗೆ ಅವರ ವರ್ತನೆಯಲ್ಲಿ, ಅವರ ಇದರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರ್ತದೆ. ಅಂಥವರೆಲ್ಲ ಮಾದಕೋಸ್ಕರ ಚಟಕ್ಕೆ ಬಿದ್ದಿರುವ ಸಂಭವ ಇರ್ತದೆ. ದಯಮಾಡಿ ಅದನ್ನ ನಮ್ಮ ಪೊಲೀಸ್ ಗಮನಕ್ಕೆ ತನ್ನಿ, ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ. ಇನ್ನು ಸಂಚಾರ ವ್ಯವಸ್ಥೆ ಬಗ್ಗೆ ನಮ್ಗೆ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬರು ಈಗ ವಾಹನಗಳನ್ನು ಇಟ್ಕೊಂಡಿದ್ದೀವಿ, ಅದಕ್ಕಿಂತ ಜಾಸ್ತಿ ವಾಹನ ಉಪಯೋಗಿಸುವಾಗ, ಸಾರ್ವಜನಿಕ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಯಾವುದಾದ್ರು ಕಾನೂನುಗಳಿದೆ ಅದನ್ನು ಪಾಲಿಸುವುದು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನೀವು ಮಾಡಬೇಕು. ಇನ್ನೊಬ್ಬರು ಹಾಕಿಲ್ಲ ಹೆಲ್ಮೆಟ್ ನಾನೇ ಹಾಕಬೇಕು, ಅಥವಾ ಅವನು ಎಡದಿಂದ ಬಲಕ್ಕೆ ಹೋಗ್ತಾನೆ ಅಥವಾ ಬಲದಿಂದ ಎಡಕ್ಕೆ ಬರ್ತಾನೆ, ನಾನು ಅದೇ ರೀತಿ ಹೋಗ್ತೇನೆ. ದಯಮಾಡಿ ಆ ರೀತಿ ಮಾಡಬೇಡಿ. ನಾವೆಲ್ಲರೂ ಭಾಳ ಚೆನ್ನಾಗಿರ್ತೀವಿ. ವಿದೇಶಗಳಿಗೆ ಹೋದಾಗ ಅಷ್ಟು ಚೆನ್ನಾಗಿರುತ್ತೆ, ಟ್ರಾಫಿಕ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದೇ ನಾವು ವಿದೇಶಕ್ಕೆ ಹೋದಾಗ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತೀವಿ, ಅದೇ ಇಂಡಿಯಾದಲ್ಲಿದ್ದಾಗ ರೂಲ್ಸ್ ಫಾಲೋ ಮಾಡಲ್ಲ. ಅದೇ ಒಂದು ಸಮಸ್ಯೆ. ನಾವು ಅಲ್ಲಿ ಹಾಗೆ ನಾವು ರೂಲ್ಸ್ ಫಾಲೋ ಮಾಡ್ತೀವಿ, ಅದೇ ಥರ ನಾವು ಇಲ್ಲೂ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ನಂತರ ಹೆಣ್ಣು ಮಕ್ಕಳ ಸಮಸ್ಯೆ ಬಗ್ಗೆ, ಮಹಿಳಾ ಸಮಸ್ಯೆ ಬಗ್ಗೆ, ಮಹಿಳಾ ಮತ್ತು ಮಕ್ಕಳ ಸಮಸ್ಯೆ ಬಗ್ಗೆ ಪೊಲೀಸ್ ಇಲಾಖೆ ಭಾಳ ಗಂಭೀರವಾಗಿ ಚಿಂತನೆ ನಡೆಸಿದೆ. ಯಾವುದೇ ಕಾರಣಕ್ಕೂ ಈ ಥರ ಕೇಸ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ. ಅದರ ಬಗ್ಗೆ ಕೂಡ ನೀವು ಗಮನ ಹರಿಸಿ. ಲಾಸ್ಟಿಯಾಗಿ ಕ್ಯಾಸ್ಟ್ ಇಶ್ಯೂಸ್ ಈ ಭಾಗದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂಥ ಪ್ರಕರಣಗಳು. ಅವುಗಳನ್ನ ಕೂಡ ನಾವು ಗಮನ ಹರಿಸಿ ಮಾಡ್ತೀವಿ. ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಜಾಗೃತಿ ಮೂಲಕ ನೀವು ಜಾಗೃತರಾಗಿ, ನೀವಲ್ಲದೆ ನಿಮ್ಮ ಸ್ನೇಹಿತರು, ಬಂಧು ಬಳಗದವರು ಪ್ರತಿಯೊಬ್ಬರನ್ನು ಈ ಒಂದು ಪಿಡುಗುಗಳಿಂದ ದೂರ ಮಾಡಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲು ನೀವೆಲ್ಲ ನಮಗೆ ಸಹಕಾರ ಕೊಡ್ತೀರಾ ಅಂತ ಹೇಳಿ ಈ ಒಂದು ಹೊಸ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದಂತಹ SP ರಜೀಶ್ ಕುಮಾರ್ ಭಟ್ಟಾರು ಮತ್ತು ಅವರ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಇದನ್ನು ಚೆನ್ನಾಗಿ ಯಶಸ್ವಿಗೊಳಿಸಿ ಬಳ್ಳಾರಿಯನ್ನು ಆದಷ್ಟು ಮಟ್ಟಿಗೆ ಈ ಪಿಡುಗುಗಳಿಂದ ಮುಕ್ತ ಮಾಡಿ ಅಂತ ನನ್ನ ಸಂಬಂಧ ಕಾರ್ಯಕರ್ತ ನನ್ನ ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.